ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಜೂನ್ ತಿಂಗಳು ಶುರುವಾಗ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಒತ್ತಡ ಶುರುವಾಗ್ತದೆ. ಹೊರಗಿನಿಂದ ನೋಡಿದವರಿಗೆ ಎಲ್ಲವೂ ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ. ಹಣ ಬರುತ್ತೆ, ಕೆಲಸಗಳು ಕೂಡ ನಡೀತವೆ. ಆದರೆ ಮನಸ್ಸಿನ ಒಳಗೆ ಒಂದು ಖಾಲಿತನ ಕಾಡ್ತಾ ಇರುತ್ತೆ. ಯಾಕೆ ಗೊತ್ತಾ? ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಜೀವನದ ಕೆಲವು ಸತ್ಯಗಳನ್ನ ಕಣ್ಣಿಗೆ ಕಟ್ಟಿದಂತೆ ತೋರಿಸ್ತಾ ಇರುತ್ತೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟವರೇ ದೂರವಾಗ್ತಾರೆ. ನಿಮ್ಮ ಒಳ್ಳೆಯತನವನ್ನೇ ಕೆಲವರು ದುರುಪಯೋಗ ಕೂಡ ಮಾಡ್ಕೊಳ್ತಾರೆ. ಮನೆಯಲ್ಲಿ ಸಣ್ಣ ವಿಷಯಕ್ಕೂ ಮನಸ್ಸಿಗೆ ನೋವಾಗ್ತದೆ. ರಾತ್ರಿ ನಿದ್ರೆ ಬರದೆ ಕಳವಳದಿಂದ ಕೂತು ಕೊಳ್ಳುವ ದಿನಗಳು ಕೂಡ ಬರುತ್ತವೆ ವೀಕ್ಷಕರೇ. ಈ ತಿಂಗಳು ನಿಮ್ಮ ಕೋಪ ನಿಮ್ಮ ಶತ್ರು ಆಗತ್ತೆ. ನಿಮ್ಮ ಮಾತೆ ನಿಮ್ಮ ಸಂಬಂಧ ಹಾಳು ಮಾಡತ್ತೆ. ನಿಮ್ಮ ಮೌನವೇ ನಿಮ್ಮ ನೋವನ್ನ ಹೆಚ್ಚಿಸುತ್ತೆ. ಹೊರಗೆ ನಗು ಇರುತ್ತೆ, ಒಳಗೆ ಒತ್ತಡ ಕೂಡ ಇರುತ್ತೆ ವೀಕ್ಷಕರೇ. ಈ ವಿಡಿಯೋದಲ್ಲಿ ಜೂನ್ ತಿಂಗಳು ನಿಮ್ಮ ಸಂಪೂರ್ಣ ರಾಶಿ ಭವಿಷ್ಯವನ್ನ ನೋಡೋಣ. ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾನೆ. ಶುಕ್ರ, ರವಿ, ಕುಜ ಮತ್ತು ಬುಧ ಕೂಡ ತಮ್ಮ ಸ್ಥಾನ ಬದಲಾಯಿಸುತ್ತಿದ್ದಾರೆ. ಈ ಎಲ್ಲಾ ಗ್ರಹಗಳ ಸಂಚಾರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ ವೀಕ್ಷಕರೇ. ಹಣಕಾಸು ಹೇಗಿರುತ್ತೆ? ಆರೋಗ್ಯ ಏನ್ ಹೇಳುತ್ತೆ? ಕುಟುಂಬದಲ್ಲಿ ಏನ್ ನಡೆಯುತ್ತೆ? ಪ್ರೀತಿ ಜೀವನದಲ್ಲಿ ಯಾವ ನೋವು ಬರ್ತದೆ? ಯಾರು ನಿಮ್ಮನ್ನ ಮೋಸ ಮಾಡ್ತಾರೆ? ಯಾವ ದಿನ ಜಾಗೃತಿ ಇರಬೇಕು? ಯಾವ ಪರಿಹಾರ ಮಾಡಿದ್ರೆ ಸಂಕಷ್ಟ ಕಡಿಮೆ ಆಗ್ತದೆ? ಈ ಎಲ್ಲವನ್ನು ಸರಳವಾಗಿ ವಿವರವಾಗಿ ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ಕೊನೆಯಲ್ಲಿ ಹೇಳುವ ಒಂದು ಪರಿಹಾರ ನಿಮ್ಮ ಜೀವನದ ದೊಡ್ಡ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದಲ್ವಾ? ಜೂನ್ ತಿಂಗಳಲ್ಲಿ ನಿಮ್ಗೆ ಹಣದ ಹರಿವು ಇರುತ್ತೆ. ಹಣ ಬರುತ್ತೆ, ಕೆಲಸದಲ್ಲಿ ಲಾಭ ಕೂಡ ಸಿಗತ್ತೆ. ಆದ್ರೆ ಆ ಹಣ ಕೈಯಲ್ಲಿ ಉಳಿಯೋದಿಲ್ಲ. ಬಂದಷ್ಟು ಖರ್ಚು ಆಗ್ತದೆ. ಕೆಲವರು ಹಳೆಯ ಸಾಲ ತೀರಿಸಲು ಹಣ ಬಳಸ್ತಾರೆ, ಕೆಲವರು ಮನೆಯ ಸಮಸ್ಯೆಗೆ ಹಣ ಹಾಕ್ತಾರೆ, ಕೆಲವರು ಆಸ್ಪತ್ರೆ ಖರ್ಚಿನಿಂದಲೂ ಕಂಗಾಲಾಗ್ತಾರೆ. ಗುರು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮನೆ ಸಂಬಂಧಿತ ಖರ್ಚು ಹೆಚ್ಚಾಗ್ತದೆ. ಮನೆ ಬದಲಾವಣೆ ಯೋಚನೆ ಬರಬಹುದು, ವಾಹನ ರಿಪೇರಿ ಖರ್ಚು ಬರಬಹುದು, ಮನೆಯಲ್ಲಿರುವ ಒಬ್ಬರ ಆರೋಗ್ಯಕ್ಕಾಗಿ ಹಣ ಹೋಗುವ ಚಾನ್ಸಸ್ ಇರುತ್ತೆ ವೀಕ್ಷಕರೇ. ಮೇಷ ರಾಶಿಯವರ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ನಿಮ್ಮ ಹೃದಯ ತುಂಬಾ ಸಾಫ್ಟ್ ಆಗಿರುತ್ತೆ. ಯಾರಾದ್ರೂ ಕಷ್ಟ ಹೇಳಿದ್ರೆ ತಕ್ಷಣ ಸಹಾಯ ಮಾಡ್ತೀರಿ. ಆದ್ರೆ ಈ ತಿಂಗಳು ಅದೇ ನಿಮಗೆ ತಪ್ಪಾಗಿ ಅಥವಾ ಕಂಟಕವಾಗಿ ಕಾಡಬಹುದು. ನೀವು ಕೊಟ್ಟ ಹಣ ಹಿಂತಿರುಗೋದಿಲ್ಲ. ನಿಮ್ಮ ಒಳ್ಳೆತನವನ್ನ ಜನ ದುರುಪಯೋಗ ಮಾಡ್ಕೊಳ್ತಾರೆ ವೀಕ್ಷಕರೇ. ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗೋದಿಲ್ಲ. ನಿಮ್ಮ ಕೆಲಸವನ್ನ ನೋಡಿ ಇತರರು ಕ್ರೆಡಿಟ್ ತೆಗೆದುಕೊಳ್ತಾರೆ. ಇದರಿಂದ ನಿಮಗೆ ತುಂಬಾ ಬೇಸರ ಆಗೋ ಚಾನ್ಸಸ್ ಇದೆ. ಮನಸ್ಸಿನೊಳಗೆ ಕೋಪ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ವ್ಯಾಪಾರ ಮಾಡುವವರಿಗೆ ಆರಂಭದಲ್ಲಿ ಲಾಭ ಕಾಣ್ತದೆ. ಆದ್ರೆ ತಿಂಗಳ ಮಧ್ಯಭಾಗದಲ್ಲಿ ದೊಡ್ಡ ಟೆನ್ಷನ್ ಬರ್ತದೆ. ನಂಬಿದ ವ್ಯಕ್ತಿಯಿಂದ ಮೋಸ ಆಗ್ತದೆ. ಪಾರ್ಟ್ನರ್ ಜೊತೆ ಜಗಳ ಬರುತ್ತದೆ. ಹೊಸ ಒಪ್ಪಂದಗಳಲ್ಲಿ ಜಾಗ್ರತೆ ಇರಬೇಕಾಗತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಕುಜ ಬಲವಾಗಿರೋದ್ರಿಂದ ನೀವು ಹೋರಾಟ ಬಿಡೋದಿಲ್ಲ. ಆದ್ರೆ ಮನಸ್ಸಿನ ಶಾಂತಿ ಮಾತ್ರ ಕಡಿಮೆ ಆಗ್ತದೆ. ಹೊರಗಿನಿಂದ ನೀವು ಸ್ಟ್ರಾಂಗ್ ಆಗಿ ಕಾಣ್ತಿರ್ತೀರಿ. ಆದ್ರೆ ಈ ತಿಂಗಳು ಒಳಗಿನ ಒತ್ತಡ ನಿಮ್ಮ ಆರೋಗ್ಯ ಕೆಡಿಸ್ತದೆ. ತಲೆನೋವು ಹೆಚ್ಚಾಗ್ತದೆ, BP ಸಮಸ್ಯೆ ಬರ್ತದೆ, ಹೊಟ್ಟೆ ಉರಿ, ಅಸಿಡಿಟಿ, ನಿದ್ರೆ ಸಮಸ್ಯೆ ಕಾಡುವಂತ ಚಾನ್ಸಸ್ ಇದೆ. ರಾತ್ರಿ ಹೊತ್ತು ಹೆಚ್ಚು ಯೋಚನೆ ಮಾಡ್ತೀರಿ. ಒಂದೇ ವಿಷಯವನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ತೀರಿ. ಇದರಿಂದ ಮೆಂಟಲ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗತ್ತೆ ವೀಕ್ಷಕರೇ. ಜೂನ್ 2ನೇ ವಾರದಲ್ಲಿ ಆರೋಗ್ಯದಲ್ಲಿ ಸಣ್ಣ ಗಂಡಾಂತರ ಬರ್ತದೆ. ವಾಹನ ಓಡಿಸುವಾಗ ಜಾಗೃತೆ ಇರಬೇಕಾಗತ್ತೆ. ಸಣ್ಣ ಗಾಯ ಆಗ್ತದೆ. ಕೈ ಅಥವಾ ಕಾಲಿಗೆ ನೋವು ಕೂಡ ಬರುವಂತ ಚಾನ್ಸಸ್ ಇದೆ ವೀಕ್ಷಕರೇ. ಹೆಚ್ಚು ಕೋಪ ಮಾಡಿಕೊಂಡ್ರೆ ಆರೋಗ್ಯ ಮತ್ತಷ್ಟು ಕೆಡತ್ತೆ. ವಿಶೇಷವಾಗಿ 28 ವರ್ಷ ಮೇಲ್ಪಟ್ಟ ಮೇಷರಾಶಿಯವರು ಜಾಗ್ರತೆಯಿಂದ ಇರಬೇಕು. ದೇಹದಲ್ಲಿ ಶಕ್ತಿ ಇದ್ದರೂ ಮನಸ್ಸು ದುರ್ಬಲವಾಗ್ತದೆ. ಈ ತಿಂಗಳಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಯಾರಿಗೂ ಹೇಳದೆ ಒಬ್ರು ಕೂತು ಅಳುವ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ನೀವು ಮಾಡಿದ ಒಳ್ಳೆಯದನ್ನ ಜನ ಅರ್ಥ ಕೂಡ ಮಾಡ್ಕೊಳ್ಳೋದಿಲ್ಲ. ಕೆಲವರು ಆಸ್ಪತ್ರೆ ಓಡಾಟ ಮಾಡ್ತಾರೆ. ಕೆಲವರು ತಮ್ಮವರ ಆರೋಗ್ಯಕ್ಕಾಗಿ ರಾತ್ರಿ ನಿದ್ದೆ ಕಳ್ಕೊಳ್ತಾರೆ.
ಕುಟುಂಬದ ಒಬ್ಬ ಹಿರಿಯರ ಆರೋಗ್ಯ ಚಿಂತೆ ಕೊಡುತ್ತದೆ. ಈ ಜೂನ್ ತಿಂಗಳು ನಿಮ್ಮ ಮನಸ್ಸಿಗೆ ಹೆಚ್ಚು ನೋವು ಕೊಡೋದು ಕುಟುಂಬದ ವಿಷಯವೇ ಆಗ್ತದೆ. ನಿಮ್ಮ ಮಾತನ್ನ ಮನೆಯವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ನೀವು ಒಳ್ಳೆಯದಕ್ಕೆ ಹೇಳದೆ ಮತ್ತೆ ಜಗಳಕ್ಕೆ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ. ತಂದೆ ಅಥವಾ ತಾಯಿ ಜೊತೆ ಭಿನ್ನಾಭಿಪ್ರಾಯ ಭೇದ ಬರೋ ಚಾನ್ಸಸ್ ಇದೆ. ಸಹೋದರ ಸಹೋದರಿಯರ ಜೊತೆ ದೂರ ಆಗೋ ಚಾನ್ಸಸ್ ಇದೆ. ನಿಮ್ಮ ಮೌನವನ್ನು ಕೆಲವರು ಅಹಂಕಾರ ಅಂತ ಅನ್ಕೊಳ್ಬಹುದು. ವಿವಾಹಿತರಿಗೆ ಈ ತಿಂಗಳು ಸುಲಭವಾಗೋದಿಲ್ಲ. ಗಂಡ ಹೆಂಡತಿ ನಡುವೆ ಅನುಮಾನ ಬರುತ್ತದೆ. ಸಣ್ಣ ವಿಷಯ ದೊಡ್ಡ ಜಗಳ ಆಗೋ ಚಾನ್ಸಸ್ ಇದೆ. ಹಳೆಯ ನೋವು ಮತ್ತೆ ಹೊರಗೆ ಬರುತ್ತದೆ. ಮಾತಿನಿಂದ ಒಬ್ಬರ ಮನಸ್ಸು ಇನ್ನೊಬ್ಬರು ನೋಯಿಸ್ತಾ ಇರ್ತಾರೆ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಹೆಚ್ಚು ಕಷ್ಟ ಇರುತ್ತೆ ವೀಕ್ಷಕರೇ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನ ಕಡೆಗಾಣಿಸ್ತಾರೆ. ಕರೆ ಮಾಡಿದರೂ ರಿಪ್ಲೈ ಬರೋದಿಲ್ಲ. ಇದರಿಂದ ಮನಸ್ಸು ಕೂಡ ನಿಮ್ಗೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಕೆಲವು ಬ್ರೇಕಪ್ ಅನ್ನೋ ನೋವನ್ನು ಕೂಡ ಅನುಭವಿಸುವಂತ ಚಾನ್ಸಸ್ ಇದೆ. ತುಂಬಾ ದಿನ ನಂಬಿದ ವ್ಯಕ್ತಿಯೇ ದೂರ ಹೋಗ್ತಾನೆ. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾನು ಇಷ್ಟು ಒಳ್ಳೆಯವನಾಗಿದ್ರು ನನಗೆ ಯಾಕೆ ಈ ನೋವು ಅಂತ. ಈ ತಿಂಗಳು ಮೇಷರಾಶಿಯವರು ತುಂಬಾ ಒಂಟಿತನ ಅನುಭವಿಸ್ತಾರೆ. ಜನರ ಮಧ್ಯೆ ಇದ್ರೂ ಮನಸ್ಸಿಗೆ ಖುಷಿ ಇರೋದಿಲ್ಲ. ನಗು ಬಾಯಲ್ಲಿ ಇರುತ್ತದೆ, ನೋವು ಹೃದಯದಲ್ಲಿರುತ್ತೆ. ಕೆಲಸದಲ್ಲಿ ನಿಮ್ಮ ಶ್ರಮ ಜಾಸ್ತಿ ಇದೆ, ಆದರೆ ಫಲ ತಡವಾಗಿ ಸಿಗುತ್ತದೆ. ಮೇಲಾಧಿಕಾರಿಗಳ ಕಿರುಕುಳ ಸ್ವಲ್ಪ ಕಡಿಮೆ ಆದರೂ ನಿಮ್ಮ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಫೀಸ್ನಲ್ಲಿ ಕೆಲವರು ನಿಮ್ ವಿರುದ್ಧ ಮಾತಾಡ್ತಾರೆ. ನಿಮ್ಮ ಕೆಲಸ ಕೇಳಿಸಲು ಪ್ರಯತ್ನ ಮಾಡ್ತಾರೆ. ನೀವು ಮೌನವಾಗಿ ಕೆಲಸ ಮಾಡಿದ್ರೆ ಟಾರ್ಗೆಟ್ ನಿಮ್ಮ ಮೇಲೇ ಬರ್ತದೆ. ಕೆಲವರು ಕೆಲಸ ಬದಲಾವಣೆ ಯೋಚನೆ ಕೂಡ ಮಾಡ್ತೀರಾ, ಆದ್ರೆ ಸರಿಯಾದ ಸಮಯ ಅಲ್ಲ ಅನ್ನೋ ಭಯ ಕಾಡ್ತದೆ. ಇಂಟರ್ವ್ಯೂಗಳಿಗೆ ಹೋದ್ರೂ ಕೊನೆಯ ಕ್ಷಣದಲ್ಲಿ ಅವಕಾಶ ಕೈ ತಪ್ತವೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆಯ ಸುದ್ದಿ ಸಿಗ್ತದೆ, ಆದರೆ ತುಂಬಾ ಕಾಯ್ಬೇಕಾಗತ್ತೆ. ನಿಮ್ಮ ತಾಳ್ಮೆಯನ್ನು ಕೂಡ ದೇವರು ಪರೀಕ್ಷೆ ಮಾಡ್ತಿದ್ದಾನೆ. ವ್ಯಾಪಾರದಲ್ಲಿ ಹಣ ಬರುತ್ತೆ, ಆದರೆ ನೆಮ್ಮದಿ ಸಿಗೋದಿಲ್ಲ. ಉದ್ಯೋಗದಲ್ಲಿರುವ ಮೇಷರಾಶಿಯವರು ಈ ತಿಂಗಳು ಮಾನಸಿಕ ಒತ್ತಡದಿಂದ ಸುಸ್ತಾಗ್ತೀರ. ನಿಮ್ಮ ಜೊತೆ ಕೆಲಸ ಮಾಡುವವರಲ್ಲಿ ಒಬ್ಬರು ನಿಮ್ಮ ವಿಶ್ವಾಸ ಮುರಿತಾರೆ. ಇದರಿಂದ ನೀವು ಯಾರನ್ನ ನಂಬಬಾರದು ಅನ್ನೋ ಮಟ್ಟಕ್ಕೆ ಹೋಗ್ತೀರಾ. ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಿರುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಭಾವನಾತ್ಮಕ ಬದಲಾವಣೆ ತರ್ತದೆ. ಮನೆಯ ವಿಷಯದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಮನಸ್ಸು ಬೇಗ ನೋವು ಪಡುತ್ತೆ. ಶುಕ್ರನ ಸಂಚಾರದಿಂದ ಹಳೆಯ ಪ್ರೀತಿ ನೆನಪು ಮತ್ತೆ ಕಾಡೋ ಚಾನ್ಸಸ್ ಇದೆ. ರವಿ ಸಂಚಾರದಿಂದ ಕೋಪ ಹೆಚ್ಚಾಗುವುದು. ಬುಧ ಸ್ಥಾನ ಬದಲಾವಣೆಯಿಂದ ಮಾತಿನ ತಪ್ಪುಗಳು ಹೆಚ್ಚಾಗ್ತವೆ. ಕುಜ ಬದಲಾವಾಗಿರೋದ್ರಿಂದ ನೀವು ಹೋರಾಟ ಮಾಡುತ್ತೀರಿ, ಆದರೆ ಒಳಗಿನ ಶಾಂತಿ ಕಳೆದು ಹೋಗ್ತದೆ. ಸಾಡೆ ಸಾತಿಯ ಪ್ರಭಾವ ಇರುವ ಮೇಷರಾಶಿಯವರು ಈ ತಿಂಗಳು ತುಂಬಾ ಜಾಗ್ರತೆ ಇರಬೇಕು. ಶನಿ ನಿಮ್ಮ ಸಹನೆಯನ್ನ ಪರೀಕ್ಷೆ ಮಾಡ್ತಾನೆ. ನೀವು ಯಾರಿಗೆ ಸಹಾಯ ಮಾಡಿದ್ರೂ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ. ಆದ್ರಿಂದ ಕೆಲವು ಪರಿಹಾರಗಳನ್ನ ತಪ್ಪದೆ ಮಾಡ್ಬೇಕಾಗತ್ತೆ. ಪ್ರತಿ ಮಂಗಳವಾರ ಕಾರ್ತಿಕೇಯ ಸ್ತೋತ್ರ ಪಠಣ ಮಾಡಿ. ಇದರಿಂದ ಮನಸ್ಸಿನ ಭಯ ಕಡಿಮೆ ಆಗುತ್ತೆ, ಕೋಪ ನಿಯಂತ್ರಣಕ್ಕೆ ಬರುತ್ತೆ. ಈ ತಿಂಗಳಲ್ಲಿ ಯಾರ ಮೇಲೂ ಕಣ್ಣು ಮುಚ್ಚಿ ನಂಬಿಕೆ ಇಟ್ಕೊಳಕ್ ಹೋಗ್ಬೇಡಿ. ಹಣ ಕೊಡುವಾಗ 2 ಬಾರಿ ಯೋಚಿಸಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಒಟ್ಟಾರೆಯಾಗಿ ನೋಡಿದ್ರೆ ಜೂನ್ ತಿಂಗಳು ಮೇಷರಾಶಿಯವರಿಗೆ ಹೊರಗಿನಿಂದ ಶುಭ ತೋರಿಸಿದರೂ ಒಳಗಿನಿಂದ ತುಂಬಾ ಪರೀಕ್ಷೆ ಕೊಡ್ತದೆ. ಹಣ ಬರ್ತದೆ, ಕೆಲಸ ನಡೀತಾ ಇರ್ತದೆ, ಆದರೆ ಮನಸ್ಸಿನ ಶಾಂತಿ ಕೂಡ ಕಳೆದು ಹೋಗ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿದ್ದಾರೆ, ಯಾರು ನಕಲಿ ಅನ್ನೋದು ಈ ತಿಂಗಳಲ್ಲಿ ಸ್ಪಷ್ಟವಾಗ್ತದೆ. ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ, ಕೆಲವರು ನಿಮ್ಮ ಕಣ್ಣಿಗೆ ಕಾರಣ ಕೂಡ ಆಗ್ತಾರೆ, ಕಣ್ಣೀರಿಗೆ ಕಾರಣ ಕೂಡ ಆಗ್ತಾರೆ ಅವರು. ಆದ್ರೆ ಒಂದು ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ, ಮೇಷರಾಶಿಯವರು ಸೋಲೋದು ಗೊತ್ತಿಲ್ಲ. ಎಷ್ಟೇ ನೋವು ಬಂದ್ರೂ ಮತ್ತೆ ಎದ್ದು ನಿಲ್ತಾರೆ. ಈ ತಿಂಗಳು ನಿಮ್ಮ ಮನಸ್ಸನ್ನ ಗಟ್ಟಿಗೊಳಿಸುತ್ತದೆ, ನಿಮ್ಮ ಬದುಕಿನ ಸತ್ಯವನ್ನ ಕಲಿಸುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ. ಇಂತಹ ರಾಶಿ ಭವಿಷ್ಯದ ವಿಡಿಯೋಗಳನ್ನು ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.